ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಬೇರೆ ಏನು ಬರೆಯೋದು? ಅಯ್ಯೋ, ಈ ಲೆಟರ್ ಸವಾಸನೆ ಬೇಡಪ್ಪ. ಅವ್ರಿಗೆ ಗಿಫ್ಟ್ ಕೊಡ್ಬೇಕಾದ್ರೆ ಪ್ರೀತಿಯಿಂದ ಒಂದು ಮಾತು ಹೇಳ್ಕೊಟ್ಬಿಡ್ತೀನಿ ಅಷ್ಟೇ. ಅರೆ, ಇದೇನಿದು? ಪೇಪರ್ ಎಲ್ಲ ಹೀಗೆ ಬಿಸಾಡಿದ್ದೀರಾ? ಒಂದು ನಿಮಿಷ, ನಾನೇ ತೆಗಿತೀನಿ. ನೀವು ಯಾಕೆ ಕಷ್ಟಪಡ್ತೀರಾ? ನಾನಿಲ್ವಾ? ಏನಾಯ್ತು? ನಥಿಂಗ್. ಹೌದು, ನೀವಿವತ್ತು ಮೊದಲನೇ ಸಲ ಈ ಮನೇಲಿ ಅಡುಗೆ ಮಾಡಿದ್ರಂತಲ್ಲ, ನೀವು ಅಡುಗೆ ಶಾಸ್ತ್ರ ಮಾಡಿದ್ದಕ್ಕೆ ಅಮ್ಮ ನಿಮ್ಗೆ ಗಿಫ್ಟ್ ಕೊಡು ಅಂತ ಹೇಳಿದ್ರು. ತಗೊಳ್ಳಿ. ಅಡುಗೆ ಶಾಸ್ತ್ರಕ್ಕೆ ಗಿಫ್ಟಾ? ಎಸ್, ಹೌದು. ನೀವಿನ್ಮೇಲೆ ಈ ಮನೇಲಿ ಏನೇ ಕೆಲಸ ಮಾಡಿದ್ರು ಅದು ನಿಮ್ಮ ಲೈಫ್ ಅಲ್ಲ, ನನ್ನ ಲೈಫಲ್ಲಿ ಮೆಮೊರಬಲ್, ನಮ್ಮ ಲೈಫಲ್ಲಿ ಮೆಮೊರಬಲ್ ಆಗಿರಬೇಕು ಅಂತ ಈ ಗಿಫ್ಟ್ ತಂದಿದ್ದೀನಿ. ನಾನೊಂದು ಕಾಲ್ ಮಾಡಬೇಕು, ನಾನು ಇನ್ನು ಬರ್ತೀನಿ. ತಗೊಳ್ಳಿ. ಸಾಕು. ನೀನು ಈ ವಿಷಯದಲ್ಲಿ ತುಂಬಾ ವೀಕು. ಫೋನ್ ಕಾಲ್ ಇದೆ ಅಂತ ಬಂದ್ಬಿಡದ? ಈ ವಿಷಯ ಏನಾದ್ರೂ ಮೀರಂಗ್ ಗೊತ್ತಾದ್ರೆ ನಗ್ತಾಳಷ್ಟೇ. ಅಹಲ್ಯ ಅಮ್ಮ ಪ್ರೀತಿಯಿಂದ ನಿನ್ನ ತಂಗಿ ಅಂತ ಕರೀತಾರೆ. ನಿನಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಯಾಕೆ ನೀನ್ ಅವ್ರು ಮಾಡೋ ಕೆಲ್ಸಗಳಿಗೆಲ್ಲ ಅಡ್ಡಿ ಆಗ್ತಿದ್ಯಾ? ನೀನ್ ಮಾಡಿದ್ ಎಂತ ದೊಡ್ಡ ತಪ್ಪು ಗೊತ್ತಾ? ಇದರಿಂದ ಎಷ್ಟು ಜನರ ಮನ್ಸಿಗೆ ನೋವಾಗಿರುತ್ತೆ ಗೊತ್ತೇನೆ? ಸಾಕೆತ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂದ ಮಾತ್ರಕ್ಕೆ ಗಂಡ ಹೆಂಡತಿ ಮಧ್ಯೆ ನಡೆಯೋ ವಿಷಯಗಳಿಗೆ ನೀನ್ ಮೂಗ್ ತೂರಿಸ್ಬೇಕಂತಲ್ಲ. ಅನಿಕೇತ್ ಬೇಜಾರು ಮಾಡ್ಕೊಂಡಿದ್ದಾನೆ. ಲಕ್ಷ್ಮಿಯವರು, ನಮ್ರತ, ಯಜಮಾನ್ರು ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಮೀರಾ ನೀನು ತಪ್ಪು ಮಾಡ್ತಾ ಇದೀಯಾ, ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಇಲ್ಲ ಅಮ್ಮ, ಆ ಕ್ಷಣಕ್ಕೆ ನಾನ್ ಮಾಡಿದ್ದೆ ಸರಿ ಇದೆ. ಏನ್ ಸರಿಯಾಗಿದೆ? ಪ್ರೀತಿಯಿಂದ ಸಮಾಧಾನವಾಗಿ ಇಷ್ಟು ಬುದ್ಧಿ ಹೇಳಿದ್ರು ನಿಂದೇ ಸರಿ ಅಂತ ವಾದಿಸ್ತಾ ಇದೆಯಲ್ಲ. ನೀ ನನಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ. ನಿನಗೆ ಈ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಕಾಳಜಿ ಇದೆಯೋ ಅಷ್ಟೇ ಪ್ರೀತಿ ವಿಶ್ವಾಸ ಕಾಳಜಿ ನನಗೂ ಇದೆ. ನನ್ಗೆ ಅಹಲ್ಯ ಅಕ್ಕನ ಮೇಲೆ ಡೌಟ್ ಬಂತು, ಅದಕ್ಕೆ ಹಾಗೆ ಮಾಡಿದೆ. ಡೌಟು ಎಲ್ಲದಕ್ಕೂ ಡೌಟು. ಮನೆಗ್ ಬಂದ್ ಸೊಸೆ ಮೊದಲನೇ ದಿನಾನೇ ಗಂಡನ್ಗೆ ತಿನ್ನೋ ಅನ್ನದಲ್ಲಿ ವಿಷ ಹಾಕ್ತಾಳೆ ಅಂತ ನೀನ್ ಅನುಮಾನ ಪಟ್ಟಿದೀಯ ಅಂತ ಎಲ್ರಿಗೂ ಗೊತ್ತಾದ್ರೆ ಎಲ್ರ ಕಣ್ಣಿಗೆ ನೀನ್ ಎಷ್ಟು ಕೇವಲವಾಗ್ತೀಯ ಅಂತ ಕಲ್ಪನೆ ಏನಾದ್ರೂ ಇದೆಯಾ? ಅಹಲ್ಯ ಅಮ್ಮನ ಬಗ್ಗೆ ಇಷ್ಟೊಂದು ಕೀಳಾಗಿ ಯೋಚಿಸಕ್ ಹೇಗೆ ಸಾಧ್ಯ? ಪಾಪ, ಇರುವೆಗೂ ಕೂಡ ತೊಂದರೆ ಮಾಡದೇ ಇರುವಂತ ಮುಗ್ಧ ಮನಸ್ಸಿನ ಹುಡುಗಿ ಅವಳು. ಅಷ್ಟೊಂದು ಪ್ರೀತಿಸೋ ಗಂಡನ್ಗೆ ತಿನ್ನೋ ಅಂದಲ್ಲಿ ವಿಷ ಹಾಕ್ತಾಳ? ಅಪ್ಪ ದೇವ್ರೆ, ಇವಳಿಗೆ ಯಾವ ತರ ಬುದ್ಧಿ ಹೇಳಿ ಏನ್ ಮಾಡ್ಲಿ? ಇವಳು ಪಡೋ ಅನುಮಾನದಿಂದ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಗೌರವ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ನೋಡ್ ಮೀರಾ, ಮದ್ವೆಗ್ ಮುಂಚೆ ಅಹಲ್ಯ ಅಮ್ಮಂಗೆ ಇನ್ನೊಂದ್ ಮದ್ವೆ ಆಗಿತ್ತು ಅಂತ ಹೇಳ್ದೆ. ಆ ಮಾತು ಸತ್ಯವಾಗಿತ್ತು. ನಾವೆಲ್ಲ ನಿನಗ್ ಬೆಂಬಲ ಕೊಟ್ವಿ. ಹಾಗಂದ್ ಮಾತ್ರಕ್ಕೆ ನೀನ್ ಪಡೋ ಅನುಮಾನಗಳಿಗೆಲ್ಲ ನಾವು ಬೆಂಬಲ ಕೊಡ್ತೀವಿ ಅಂತ ಅನ್ಕೋಬೇಡ. ನೋಡ್ ಮೀರಾ, ನಮ್ ಯಜಮಾನ್ರ ಮನೆಗೆ ಕಳಂಕ ಬರುವಂತ ಕೆಲ್ಸಕ್ ನೀನೇನಾದ್ರೂ ಕೈ ಹಾಕಿದ್ರೆ ಮೊದ್ಲು ನೀನು ಅಮ್ಮನ್ನ ಎದುರು ಹಾಕೋಬಹುದು.
ಬಿಟ್ಟು ಬಿಡು ಈ ಅನುಮಾನ ಸಂಶಯನ. ನಾನು ಏನಮ್ಮ ಮಾಡ್ಲಿ? ಅನುಮಾನ ಬರೋ ಹಾಗೆ ಅವ್ರು ನಡ್ಕೋತಿದ್ದಾರೆ. ಇದ್ರಲ್ಲಿ ನಂದು ಏನಮ್ಮ ತಪ್ಪಿದೆ? ನೋನು ಟಿಕೆಟ್ಸ್ ನನ್ನ ಕೈಗೆ ಬೇಕು, ಅದು ಇವತ್ತೇ. ಯಾ ನೋ ಇಶ್ಯೂಸ್. ಎಲ್ಲ ಲಕ್ಸುರಿಯಸ್ ಆಗಿರಬೇಕು, ಯಾವುದ್ರಲ್ಲೂ ಕಾಂಪ್ರಮೈಸ್ ಬೇಡ. ಲೈಫಲ್ಲಿ ಒಂದ್ಸಲ ಬಂದೋಗುವಂಥ ಟೈಮ್ ಇದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪರ್ಫೆಕ್ಟ್ ಆಗಿದೆ. ಏನೋ ಏನು ಪರ್ಫೆಕ್ಟ್ ಆಗಿದೆ? ನೀನು ಕೇಳಿದ ತಕ್ಷಣ ಎಲ್ಲ ಹೇಳ್ಬಿಡ್ಬೇಕಾ? ಸರ್ಪ್ರೈಸ್. ಅದಕ್ಕೆ ಅಲ್ಲೋ. ಓಹೋ, ಇದು ಯಾಕೋ ಅತಿ ಆಯಿತು ಕಣೋ. ನಾನು ಕೇಳ್ತಿದ್ದೀನಿ ತಾನೆ, ನನಗೆ ಹೇಳೋದಕ್ಕೇನೋ? ಅಣ್ಣ, ಇಬ್ಬರಿಗೂ ಒಟ್ಟಿಗೆ ಹೇಳ್ತೀನಿ, ಬಾ ನನ್ನ ಜೊತೆ. ಅನಿ, ದಿಸ್ ಇಸ್ ಟೂ ಮಚ್ ಕಣೋ. ಯಾಕಣ್ಣ, ಬಾರ್ನಿಂಗಾ? ಹಾಗೇನಿಲ್ಲ, ಯಾಕೋ ಇತ್ತೀಚೆಗೆ ಅಣ್ಣಂಗಿಂತ ಅತ್ತಿಗೆ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲ ಜಾಸ್ತಿ ಆಗ್ತಿರೋ ಹಾಗಿದೆ. ಹಾಗೇನಿಲ್ಲ ಕಣೋ, ನೀನು ಅದಕ್ಕೆ ಇಬ್ರು ನನಗೆ ಒಂದೇನೆ. ಬಾ. ಎಲ್ಲಿಗೆ? ಬಾರೋ. ಹೇ, ಅದಕ್ಕೆ ಅಮ್ಮ, ನನ್ ಮಾತನ್ ಸ್ವಲ್ಪ ನಂಬಮ್ಮ. ನಿನ್ ಮಗಳ ಮಾತ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ನಾನ್ ನಿನ್ ಮಗಳಮ್ಮ. ನಾನ್ ಸಾಕೇತ್ ಮತ್ತೆ ಅನಿಕೇತ್ಗೆ ಕೆಟ್ಟದ್ ಬಯಸ್ತೀನ? ಸ್ವಲ್ಪ ಯೋಚನೆ ಮಾಡು. ನಾನು ಇಷ್ಟೊಂದು ಅತಿಯಾಗಿ ಆಡ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಏನೋ ರೀಸನ್ ಇರ್ಬೇಕಲ್ವಾ? ಇದೆ ಇದೆ, ಅದು ನಿನ್ ಹುಚ್ಚು ಕಲ್ಪನೆಗಳು, ನಿನ್ ಹುಚ್ಚು ಭ್ರಮೆಗಳು. ಅಲ್ಲ, ಅದೆಲ್ಲ ಅಹಲ್ಯ ಅಕ್ಕ ಆಡ್ತಿರೋ ರೀತಿ ಅಮ್ಮ. ಈ ಮನೆ ಊಹಿಸೋಕೆ ಆಗಲ್ಲ ಅಂತ ಸೊಸೆ ನಾನು ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ನೀವೆಲ್ಲ ಹುಡುಕಿದ್ರು ನನ್ನಂತ ಸೊಸೆ ಈ ಮನೆಗೆ ಸಿಕ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಅದ್ರ ಅರ್ಥ ಏನಮ್ಮ? ಹ? ಈ ಮನೆ ನಾನ್ ಸೊಸೆ ಆಗೋದನ್ನ ಕಾಯ್ತಿತ್ತು, ಅದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಮಾತಿನ ಅರ್ಥ ಏನಮ್ಮ? ಅಡ್ಗೆ ಮಾಡುವಾಗ ಅಡ್ಗೆ ಮನೇಲಿ ನನ್ ಜೊತೆ ಯಾರು ಇರ್ಬೇಡಿ, ಎಲ್ರು ಹೊರಗಡೆ ಹೋಗಿ ಅಂತ ನಮ್ನ ಆಚೆ ಕಳಿಸ್ತಾರೆ. ಯಾಕೆ? ನಾವ್ ಅಡ್ಗೆ ಮನೇಲಿದ್ರೆ ಅವ್ರಿಗೇನ್ ಪ್ರಾಬ್ಲಮ್? ಈ ರೀತಿ ಒಂದ್ ಹೆಣ್ ಮಾತಾಡೋದನ್ನ ನೀನೆಲ್ಲಾದ್ರೂ ನೋಡಿದ್ಯಾ? ಹ? ಮನೇಲಿರೋ ಚಿಕ್ಕಪ್ಪನ ಜೊತೆ ಮಾತಾಡೋದಕ್ಕೆ ಫೋನಲ್ಲಿ ಮಾತಾಡ್ತಾರೆ. ಅದೇನೋ ಕೆಲ್ಸನ ಮುಗಿಸ್ಬಿಡ್ಬೇಕು, ನಾನು ಇವತ್ತೇ ಮುಗಿಸ್ಬಿಡ್ತೀನಿ ಅಂತಾನೂ ಹೇಳ್ತಾರೆ. ಅದಾದ್ಮೇಲೆ ಅಹಲ್ಯ ಅಕ್ಕ ಸ್ಟೋರ್ ರೂಮ್ ಇಂದ ಹೊರಗಡೆ ಬರ್ತಾರೆ. ಯಾವ ರೂಮ್ ಹೇಳು? ನಾವ್ ಇಲ್ಲಿ ಪಾಷಾಣ, ಮಸ್ಕಿಟೋ ಕಿಲ್ಲರು, ಫಿಲೋ ಇಲ್ಲು, ಹೀಗೆ ಈ ಪಾಯ್ಸನಸ್ ಥಿಂಗ್ಸ್ ಎಲ್ಲ ಇಡ್ತೀವಲ್ಲ, ಆ ರೂಮಿಗೆ ಹೋಗ್ತಾರೆ. ಅದರಿಂದ ಆಚೆ ಬಂದು ವಾಶ್ ಬೇಸಿನಲ್ಲಿ ಅವ್ರ ಕೈನ ಚೆನ್ನಾಗಿ ಉಜ್ಜಿ ತೊಳ್ಕೊತಾರೆ. ಯಾಕೆ? ಅವ್ರ ಕೈಯಲ್ಲಿ ವಾಸನೆ ಇದೆಯೋ ಇಲ್ವೋ ಅಂತ ಆ ವಾಸನೆನ ನೋಡ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಮತ್ತೆ ಅಡ್ಗೆ ಮನೆಗೆ ಹೋಗ್ತಾರೆ. ಸ್ಟೋರ್ ರೂಮ್ಗೆ ಯಾಕೆ ಹೋಗಿದ್ರು? ಸ್ಟೋರ್ ರೂಮಲ್ಲಿ ಅವ್ರಿಗೆ ಏನ್ ಕೆಲಸ ಇತ್ತು ಅಂತ ಸ್ಟೋರ್ ರೂಮ್ಗೆ ಹೋದ್ರೆ ಅಲ್ಲಿಗೆ ಬಂದ ಸುಂದ್ರಣ್ಣ ಹೇಳ್ತಾರೆ ಇಲ್ಲಿ ಪಾಷಾಣ ಕಾಣಿಸ್ತಿಲ್ಲ ಅಂತ. ಇದರ ಅರ್ಥ ಏನಮ್ಮ? ನಾನು ಏನಂತ ಅನ್ಕೋಬೇಕು? ಅಮ್ಮ, ನಾನ್ ನಿಜ ಹೇಳ್ತಿದ್ದೀನಮ್ಮ, ನನ್ ಮಾತನ್ನ ನಂಬು ಪ್ಲೀಸ್, ನನ್ ಮಾತನ್ನ ನಂಬು. ಅಹಲ್ಯ ಅಕ್ಕ ಬೇಕು ಅಂತಾನೆ, ನನಗ್ ಅನುಮಾನ ಬರ್ಲಿ ಅಂತಾನೆ ಈ ರೀತಿ ಎಲ್ಲ ನಡ್ಕೋತಿದ್ದಾರೆ. ನನಗ್ ಅನುಮಾನ ಬರ್ಲಿ ಅಂತಾನೆ ಈ ರೀತಿ ವ್ಯವಹಾರ ಮಾಡ್ತಿದ್ದಾರೆ. ಅಹಲ್ಯ ಅಕ್ಕ ಸರಿ ಇಲ್ಲ ಅಮ್ಮ, ಅಹಲ್ಯ ಅಕ್ಕ ಸರಿ ಇಲ್ಲ. ನಾನು ಈಗ್ಲೇ ಹೇಳ್ತಿದ್ದೀನಿ, ಅವ್ರು ಯಾವ್ದೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಡೆಫಿನೆಟ್ ಆಗಿ ಬಂದಿದ್ದಾರೆ. ಖಂಡಿತ ನಮ್ ಸಾಕುಗ್ ಒಳ್ಳೇದಾಗಲ್ಲ ಅಮ್ಮ. ಇದರಿಂದ ನಮ್ ಸಾಕು ಜೀವನಕ್ಕೆ ಅಪಾಯ ಆಗ್ತಿರುತ್ತೆ, ನೋಡ್ತಿರು. ಏನೇ ಮಾತಾಡ್ತಿದೀಯಾ? ಏನ್ ಅನ್ಕೊಂಡಿದ್ಯಾ ನನ್ ಮಗಳನ್ನ? ಹೇಗೆ ನನ್ ಮಗಳ ಮೇಲೆ ಇಂಥ ಆರೋಪ ಮಾಡ್ತಿದ್ಯಾ ನೀನು? ಅಮ್ಮ, ಸಮಾಧಾನ ಮಾಡ್ಕೋ. ಯಾಕೆ ಇಷ್ಟ ಆವೇಶ ಪಡ್ತಿದ್ಯಾ?
ಅವಳ ಆ ರೀತಿ ಹೇಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಅವಳದೇ ಏನೋ ಒಂದು ಕಾರಣ ಇರುತ್ತೆ. ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ಏನ್ ಕೋಪ ಮಾಡ್ಕೋಬಾರ್ದು? ಈ ಮಾತನ್ನ ಯಾರಾದ್ರೂ ಕೇಳಿದ್ರೆ ಏನೇ ಗತಿ? ನಿನ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾಳೆ ಇವಳು. ಅಮ್ಮ, ನೀನ್ ಸಮಾಧಾನ ಮಾಡ್ಕೊ ಅಂತ ಹೇಳದ್ನಲ್ಲ, ನೀನ್ ಸ್ವಲ್ಪ ಸುಮ್ಮನೆ ಇರು. ಮೀರಾ, ನಿನಗ್ ಯಾಕಿಂತ ಅನುಮಾನ ಬಂತು? ಯಾಕಂದ್ರೆ ಅಡ್ಗೆ ಮನೇಲಿ ಇದ್ದಿದ್ ನೀವು ಸ್ಟೋರ್ ರೂಮಿಗೆ ಹೋದ್ರಲ್ಲ, ಅದಕ್ಕೆ. ಸ್ಟೋರ್ ರೂಮ್ ಅಲ್ಲಿ ಇಲಿ ಪಾಷಾಣ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ. ಅಡ್ಗೆ ಮಾಡುವಾಗ ನಾನು ಒಬ್ಳೆ ಮಾಡ್ತೀನಿ, ನನ್ ಜೊತೆ ಯಾರು ಇರಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ. ಫೋನಲ್ಲಿ ಇವತ್ತೇ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ. ಅಲ್ಲ, ಅಡ್ಗೆ ಮಾಡ್ತಿದ್ ನೀವು ಅಲ್ಲಿಗೆ ಯಾಕೆ ಹೋದ್ರಿ? ಯಾಕಂದ್ರೆ ಅಹಲ್ಯ ಅಮ್ಮಂಗ್ ಹೋಗಕ್ ಹೇಳಿದ್ದು ನಾನು, ಅದಕ್ಕೆ. ಸುಂದ್ರ ಅಡಿಗೆ ಮನೇಲಿ ಇಲಿ ಓಡಾಡ್ತಿದೆ ಅಂತ ಸೊಳ್ಳೆ ಹೊಡೆಯೋ ವಿಷದ ಬಾಟಲ್ನ ತಂದಿಟ್ಟಿದ್ದ. ಅದನ್ನ ನಾನು ಎತ್ತಿಡಕ್ ಹೋದಾಗ ಅಹಲ್ಯಮ್ಮ ನಾನ್ ಇಡ್ತೀನಿ ಅಂತ ಹೋದ್ರು. ಅದು ತಪ್ಪೇನೆ? ವಿಷಯ ಏನು ಅಂತ ತಿಳ್ಕೊಳ್ದೆ ಮಾತಾಡ್ತೀಯಾ ನಿನ್ನ ಅಮ್ಮ? ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಚಿಚಿ, ನೀವೇ ರೀತಿ ಮಾಡೋದು ಸರಿಯಲ್ಲ. ಇಲ್ಲಮ್ಮ, ಈ ಬುದ್ಧಿಗೇಡಿಗೆ ಎಲ್ಲಾ ರೀತಿಯಿಂದನೂ ಹೇಳಾಯ್ತು. ಇವಳು ಅರ್ಥನೇ ಮಾಡ್ಕೋತಾ ಇಲ್ಲ. ತಾನ್ ನೋಡಿದ್ದೆ ಸರಿ, ತಾನ್ ಮಾಡಿದ್ದೆ ಸರಿ ಅಂತ ಸಾಧಿಸ್ತಾಳೆ. ಇವಳ್ದು ಯಾಕೋ ಅತಿ ಆಗೋಯ್ತು. ನಾವೇನು ಈ ಮನೆಯಲ್ಲಿ ನಮ್ ಸ್ಥಾನ ಏನು ಅನ್ನೋದನ್ನೇ ಮರ್ತು ಹೋಗಿದ್ದಾಳೆ. ಈ ಮನೆಗೆ ಹೆಣ್ದಿಕ್ಕಿಲ್ಲ ಅಂತ ಯಜಮಾನ್ರು ಹೇಳಿದ್ದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವಿಲ್ಲಿದ್ವಿ. ಇನ್ಮೇಲೆ ಈ ಮನೆಗೆ ಮಹಾಲಕ್ಷ್ಮಿಯಾಗಿ ನೀವು ಬಂದಿದ್ದೀರ. ಈ ಮನೆಗೆ ನಮ್ಮ ಅವಶ್ಯಕತೆ ಇಲ್ಲ. ನಾವಿಲ್ಲಿರ್ಬಾರ್ದು. ನಾವೇನಾದ್ರೂ ಇಲ್ಲಿದ್ರೆ ಈ ಮನೆ ಸಂತೋಷ ನೆಮ್ಮದಿನ ನುಂಗಿ ನೀರು ಕುಡಿದು ಬಿಡ್ತಾಳೆ ಈ ಪಾಪಿ. ನಾವಿವತ್ತೇ ಮನೆ ಬಿಟ್ಟು ಹೋಗ್ತೀವಿ.